ಹಲೋ ಚಾಂಪಿಯನ್ಸ್. ಸೊ ಏನು ಟೆನ್ಷನ್ ಮಾಡ್ಕೋಬೇಡಿ. ಸೊ ನಾನೇನು ಇವತ್ತು ನಾನು ಈಗೇನು ಕ್ಲಾಸ್ ಹೇಳೋಕ್ಕೆ ಬಂದಿಲ್ಲ. ಸೊ ನನ್ನ ಹತ್ರ ಪೆನ್ನು ಇಲ್ಲ, ಏನೂ ಇಲ್ಲ. ಸೊ ನನಗನ್ನಿಸ್ತು ಕೆಲವೊಂದು ಹುಡುಗರು ನೋಡಬೇಕಾದ್ರೆ ಸೊ ಏನಾದರೂ ಎಕ್ಸಾಮ್ ಟೈಮು ಏನಪ್ಪ ಕೆಲವೊಂದು ಫೀಲ್ ಆಗುತ್ತೆ, ಯಾಕಂದರೆ ಟೈಮ್ ವೇಸ್ಟ್ ಮಾಡಿದಾಗ. ಸೊ ಏನಾದರೂ ಹೇಳಬೇಕು, ಬಿಕಾಸ್ ವಾಟ್ ವಿ ಹ್ಯಾವ್ ಡನ್ ಇನ್ ದ ಪಾಸ್ಟ್. ಸೊ ಅದನ್ನು ಹೇಳಿದಾಗ ಹೌದು ಅಟ್ಲೀಸ್ಟ್ ಒಂದು 100 ಜನನೋ 200 ಜನಕ್ಕೋ ಯಾರೋ ಒಂದಷ್ಟು ಜನಕ್ಕಾದರೂ ಇನ್ಸ್ಪಿರೇಷನ್ ಆಯಿತು, ಅಥವಾ ನಾವು ಹಿಂಗೆ ಮಾಡಬೇಕು ಅಂತ ಅನ್ನಿಸ್ಬೇಕಲ್ಲ, ಬಿಕಾಸ್ ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವು ಮಾಡಿಲ್ಲ ಅಂದರೆ ಸೊ ಈ ಜಗತ್ತಂತೂ ಎಷ್ಟು ಸುಂದರವಾಗಿದೆ ಅಂದರೆ ಏನು ಬೇಕೋ ಎಲ್ಲ ಇದೆ. ಸೊ ನಾನು ಮಾಡಿಲ್ಲ ಅಂದರೆ ಯಾರಿಗೂ ಏನೂ ಪ್ರಾಬ್ಲಮ್ ಇಲ್ಲ, ಅಥವಾ ನೀವು ಮಾಡಿಲ್ಲ, ನೀವು ಸ್ಕೋರ್ ಮಾಡಿಲ್ಲ ಅಂದ್ರೂ ಈ ಜಗತ್ತಂತೂ ಏನೂ ನಿಲ್ಲಲ್ಲ, ಹೌದೋ ಇಲ್ಲೋ. ಸೊ ಬಟ್ ನಾನು ಮಾಡಿದೆ ಅಥವಾ ನೀವು ಮಾಡಿದ್ರಿ ಅಂದರೆ ಏನಾಗುತ್ತೆ? ಸೊ ನಿಮಗೆ ಹೌದು ನನ್ನ ಕಾನ್ಫಿಡೆನ್ಸ್ ಬರುತ್ತೆ, ನಾನು ಮಾಡಿದ್ದೀನಿ. ಸೊ 10th ನಾನು ಮಾಡಿದ್ದೀನಿ, ಯಾಕೆ ಸೆಕೆಂಡ್ PUC ಮಾಡೋಕ್ಕಾಗಲ್ಲ, ಆರಾಮಾಗಿ ಮಾಡ್ತೀನಿ, ಅದೊಂದು ಕಾನ್ಫಿಡೆನ್ಸು. ಆ ಕಾನ್ಫಿಡೆನ್ಸ್ ಏನು ಮಾಡುತ್ತೆ, ನಿಮ್ಮನ್ನ ಪುಷ್ ಮಾಡೇ ಮಾಡುತ್ತೆ. ಸೊ ಬರೀ ಸೆಕೆಂಡ್ PUC ಅಲ್ಲ, ಸೊ ಮುಂದೆ ಏನೇ ಮಾಡಬೇಕು ಅಂದ್ರೂ ಇಟ್ ವಿಲ್ ಪುಷ್ ಯು ಡೆಫಿನೆಟ್ಲಿ, ಬಿಕಾಸ್ ಹಿಂದೆ ಮಾಡಿದ್ದೀನಿ, ಸೊ ಮುಂದೆ ಮಾಡಬಹುದು. ಸೊ ಟಾಪರ್ ಏನು 625 ತೊಗೊಂಡಿದ್ದಾಳೆ, ಅವಳು ಇಂಟರ್ವ್ಯೂ ಮಾಡಬೇಕಾದ್ರೂ ಸೇಮ್ ಒಪಿನಿಯನ್ ಬಂತು. ಅದೇನು ಒಂಥರ ಜನರಲ್, ಬಿಕಾಸ್ ಆ ಒಂದು ಮೊಮೆಂಟಮ್ ಏನಿದೆ ದಟ್ ವಿಲ್ ಡೆಫಿನೆಟ್ಲಿ ಪುಷ್ ಯು. ಸೊ ಅದಕ್ಕೆ ಪ್ಲೆಡ್ಜ್, ಮೈ ಪ್ಲೆಡ್ಜ್. ಓಕೆ, ಸೊ ಮೈ ಪ್ಲೆಡ್ಜ್, ನನ್ನ ಪ್ಲೆಡ್ಜ್ ಏನಪ್ಪ ಇವತ್ತು? ಸೊ ನಂದು ಪ್ಲೆಡ್ಜ್, ಸೊ ದಿಸ್ ಇಸ್ ಮೈ ಪ್ಲೆಡ್ಜ್. ಸೊ ಏನು ನನ್ನ ಪ್ಲೆಡ್ಜು? ನಿಮ್ದು ಎಕ್ಸಾಮ್ ಮುಗಿಯೋತನ ಏಪ್ರಿಲ್ 4th. ಸೊ ಏಪ್ರಿಲ್ 4th ನಿಮ್ಮ ಎಕ್ಸಾಮ್ ಮುಗಿಯೋತನ ಐ ವಿಲ್ ಬಿ ದೇರ್ ವಿತ್ ಯು. ಸೊ ನಿಮಗೆ 80 out of 80, ಬಿಕಾಸ್ ಕಮೆಂಟ್ಸಲ್ಲೂ ಸಾಕಷ್ಟು ಜನ ನೋಡ್ತಿದ್ರು, ಸರ್ 80 out of 80 ಹೆಂಗೆ ಸ್ಕೋರ್ ಮಾಡೋದು ಅಂತ. 80 out of 80 ಸ್ಕೋರ್ ಮಾಡೋದಕ್ಕೆ ಏನೇನು ಬೇಕು ಸೊ ಅಷ್ಟೂ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ನನ್ನ ಕೈಯಲ್ಲಿ ಆದ ಅಷ್ಟು ಪ್ರಯತ್ನ ನಾನು ಪಡ್ತೀನಿ. ಸೊ ಅದೇ ಸಪೋರ್ಟು, ಅದೇ ಎಫರ್ಟ್ಸು ನಿಮ್ಮಿಂದನೂ ಬೇಕು. ಸೊ ಬಿಕಾಸ್ 80 out of 80 ಸ್ಕೋರ್ ಮಾಡೋದು ಏನು ಕಷ್ಟ ಅಲ್ಲ, ಇಟ್ಸ್ ವೆರಿ ಈಸಿ. ದ ಓನ್ಲಿ ಥಿಂಗ್ ಇಸ್ ಹಾರ್ಡ್ ವರ್ಕ್, ಡೆಡಿಕೇಶನ್. ಸೊ ಸುನಿಲ್ ಶೆಟ್ಟಿ ಅಂತ ಕೇಳಿರ್ಬೋದು, ಫೇಮಸ್ ಫುಟ್ಬಾಲ್ ಪ್ಲೇಯರು, ಇಂಡಿಯನ್ ಫುಟ್ಬಾಲ್ ಪ್ಲೇಯರು. ಸೊ ಈಗ ಅವ್ರಿಗೆ 40 ವರ್ಷ. ಈಗ 40 ವರ್ಷದಲ್ಲೂ ಅವರು ಗ್ರೌಂಡಲ್ಲಿ ಆಡಬೇಕಾದ್ರೆ ಬೆಂಗಳೂರಲ್ಲಿ ಆಡ್ತಿರ್ತಾರೆ. ಸೊ ಆಡಬೇಕಾದ್ರೆ ನೋಡಬೇಕು, ಅವರು ಆಡೋ ಸ್ಪೀಡ್ ಆಯಿತು, ಆ ಟ್ಯಾಕ್ಟಿಕ್ಸ್ ಆಯಿತು. ಸೊ ಹೇಳ್ಬೇಕಾದ್ರೆ ನನಗೆ ಮೈ ಜೂಮ್ ಅಂತಿದೆ, ಬಿಕಾಸ್ 40 ವರ್ಷದಲ್ಲಿ ಫುಟ್ಬಾಲ್ ಆಡೋದು ಅಷ್ಟು ಈಸಿ ಅಲ್ಲ. ಸೊ ಯಾವ ರೊನಾಲ್ಡೋ, ಕ್ರಿಸ್ಟಿಯಾನೋ ಯಾರೂ ಇಲ್ಲ ಅವ್ರಿಗಿಂತ ಜಾಸ್ತಿ ಸ್ಕೋರ್ ಮಾಡಿದ್ದಾರೆ. ಸೊ ಆದರೂ 40 ವರ್ಷದಲ್ಲಿ ಹೆಂಗೆ ಆಡ್ತಾರೆ ಅಂದರೆ ಹಂಗೆ ಆಡ್ತಾರೆ. ಸೊ ಅವ್ರು ಅದೇ ಹೇಳ್ತಿದ್ದು. ಸೊ ನಿಮ್ಗೆ ಇಷ್ಟ ಆಗಿಲ್ವಾ, ಮಾಡಬೇಕು. ಇಫ್ ಯು ಡೋಂಟ್ ಲೈಕ್ ಇಟ್, ಡೂ ಇಟ್. ಇಫ್ ಯು ಆರ್ ಕ್ರೈಯಿಂಗ್, ಡೂ ಇಟ್. ಇಫ್ ಸಮಥಿಂಗ್ ಹ್ಯಾಪನ್ಸ್ ಎಟ್ ಹೋಮ್, ಡೂ ಇಟ್. ಸೊ ಏನೇ ಆದ್ರೂ ಯು ಶುಡ್ ನೆವರ್ ಸ್ಟಾಪ್ ಡೂಯಿಂಗ್ ಇಟ್, ಬಿಕಾಸ್ ಅದೇ ಹೇಳಿದ್ನಲ್ಲ, ಸೊ ಜಗತ್ತಂತೂ ಸುಂದರವಾಗಿದೆ. ನೀವು ಮಾಡಿಲ್ಲ ಅಂದರೆ ಯಾರಿಗೂ ಏನೂ ಪ್ರಾಬ್ಲಮ್ ಆಗಲ್ಲ. ಬಟ್ ಆಲ್ ದೋಸ್ ಹೂ ಹ್ಯಾವ್ ಅಚೀವ್ಡ್, ಸೊ ಒಂದೇ ಅವ್ರು ಮಾಡ್ತಿದ್ದು, ದೇ ಜಸ್ಟ್ ಕೆಪ್ ಡೂಯಿಂಗ್ ವಾಟ್ ದೇ ಲೈಕ್. ಆ್ಯಂಡ್ ಅದು ರಿಪೀಟ್ ಆಗಿರ್ಬೋದು, ಏನೇ ಆಗಿರ್ಬೋದು, ದೇ ಡಿಡ್ ಇಟ್. ಸೊ ನೀವು ಮಾಡಿದ್ರಿ ಅಂದರೆ ಸೊ ನಾನಲ್ಲ, ಆ ದೇವರು ನಿಮ್ಮನ್ನ ಕೈ ಬಿಡಲ್ಲ. ಬಿಕಾಸ್ ಒಂದು ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸೊ ನನ್ನ ಆಗಿದ್ದು, ಯಾಕೆ ನನ್ನ ಅನುಭವದಿಂದ ಆಗಿದ್ದು ನಾನು ಹೇಳ್ತಿರೋದು. ಸೊ 10th ಸೋಷಲ್ ಎಕ್ಸಾಮ್ ಇತ್ತು. ಸೊ ಸೋಷಲ್ ಅಂತೂ ನನ್ನ ಫೇವ್ರೇಟ್ ಸಬ್ಜೆಕ್ಟು, ಯಾಕಂದರೆ ಯಾರು ಹೇಳಿದ್ರು ಅಂತಲ್ಲ, ಬಟ್ ಹೇಳೋದಕ್ಕಿಂತ ಮುಂಚೆನೂ ಕಂಪಲ್ಸರಿ ಲೈಕ್ 6th ಇಂದ 10th ನವೋದಯಲ್ಲಿ ಓದಬೇಕಾದ್ರೆ 6th ಇಂದ 9th ಪ್ರತಿ ಇಯರು ನನ್ನ ಸೋಷಲ್ 95+ ಇತ್ತು. ಸೊ ನಾನು 10th ಸ್ಕೋರ್ ಮಾಡಲೇಬೇಕು ಅಂತಿತ್ತು. ಆ್ಯಂಡ್ ನಮ್ಮ ಸರ್ ಸ್ಟೀವನ್ ಸರ್ ಅಂತ, ನಾನು 16 years ಬ್ಯಾಕ್ ನಾನು 10th ಎಕ್ಸಾಮ್ ಬರೆದಿದ್ದು, ಸ್ಟಿಲ್ ಐ ರಿಮೆಂಬರ್. ಸೊ ಸ್ಟೀವನ್ ಸರ್ ಅಂತ ಏನಿದ್ರು, ಸೊ ಅವ್ರು ನನಗೆ ಸ್ಟಾರ್ಟಿಂಗಲ್ಲೇ ಹೇಳಿದರು, ಪಟ್ಟಡಿ ಐ ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಯು ದಟ್ ಯು ವಿಲ್ ಸ್ಕೋರ್ ಔಟ್ ಆಫ್ 40 ಅಂತ. ಯಾಕಂದರೆ ಅವ್ರು ನಾನು ಪಟ್ಟಡಿ ಅಂತಲೇ ಕರಿತಿದ್ದು. ಸೊ ಆ ಒಂದು ಕಾನ್ಫಿಡೆನ್ಸ್ ಏನಿತ್ತು, ನಾನು ಮಾಡಲೇಬೇಕು ಅಂತ ಮಾಡಿದೆ, ಎಫರ್ಟ್ಸ್ ಹಾಕಿದೆ. ಸೊ ಎಕ್ಸಾಮ್ ಬರೆದೆ. ಬಟ್ ಬಂದಾದಮೇಲೆ ತುಂಬ ಅಂದರೆ ತುಂಬ ಬೇಜಾರಾಯಿತು, ಬಿಕಾಸ್ ಆ ಒಂದು ಇಮೇಜ್ ಕೊಟ್ಟಿದ್ರು. ಸೊ ಇಮೇಜು ಸರಿಗೆ ಪ್ರಿಂಟ್ ಆಗಿರಲಿಲ್ಲ. ಸೊ ನಾನು ಏನೋ ಮಿಸ್ಅಂಡರ್ಸ್ಟುಂಡ್ ಮಾಡಿ ಇನ್ನೊಂದೇನೋ ಅಂದ್ಕೊಂಡು ಬರೆದಿದ್ದೆ, ಶುಗರ್ ಕೇನ್. ಅದು ನೆನಪಿದೆ, ಶುಗರ್ ಕೇನು. ಬಟ್ ಅದು ಆ್ಯಕ್ಚುಲಿ ರೈಸ್ ಆಗಿತ್ತು. ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇತ್ತು, ನಮ್ಮ ಕಲರ್ ಅಂತ ಏನು ಕೊಟ್ಟಿರಲ್ಲ. ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ದಿದ್ದು. ಸೊ ಅದನ್ನು ಮಿಸ್ ಆಗಿ ಬರೆದಿದೆ. ಸೊ ಬಂದು ಲಿಟ್ರಲಿ 1 hour ಅಥವಾ ಇನ್ನೂ ಒಂದು 2 hours ಹತ್ಕೊಂಡು ಮಲ್ಕೊಂಡಿದ್ದೆ. ಬಟ್ ನೆಕ್ಸ್ಟ್ ಅದಾದಮೇಲೆ ನನ್ನ ಕನ್ನಡ ಇತ್ತು. ಐ ಜಸ್ಟ್ ವೋಕಪ್ ಸೇಯಿಂಗ್ ದಟ್ ನೋ, ನಾನು ಕನ್ನಡದಲ್ಲಾದರೂ ಸ್ಕೋರ್ ಮಾಡಲೇಬೇಕು ಅಂತ. ಬಿಕಾಸ್ ನಾನು ಯಾಕೆ ಕಳ್ತಿದ್ದೆ ಅಂದರೆ ಐ ಹ್ಯಾಡ್ ಪುಟ್ ಸೋ ಮಚ್ ಆಫ್ ಎಫರ್ಟ್ಸ್. ಇಷ್ಟೆಲ್ಲ ಎಫರ್ಟ್ಸ್ ಹಾಕಿ ಹಿಂಗಾಯ್ತಲ್ಲ ಅಂತ ಫೀಲ್ ಆಯಿತು. ಬಟ್ ಹೇಳಿದ್ನಲ್ಲ, ನೀವು ಎಫರ್ಟ್ಸ್ ಹಾಕಿದರೆ ನಾನಲ್ಲ, ದೇವರು ಯಾರೇ ಆದರೂ ಕೈ ಬಿಡಲ್ಲ ಅಂತ. ದೇವ್ರಂತೂ ಖಂಡಿತ ಕೈ ಬಿಡಲ್ಲ. ಸೊ ಇದು ಶಿವರಾತ್ರಿ ಇವತ್ತು ನಾನು ಹೇಳ್ತಿರೋದು. ಸೊ ಏನು ಎಫರ್ಟ್ಸ್ ಹಾಕಿದ್ದೆ, ಫೈನಲಿ ನಂದು ರಿಸಲ್ಟ್ ಡೇ ದಿನ ನನಗಿನ್ನ ನೆನಪಿದೆ.
ಅಪ್ಪ ಆಫೀಸಲ್ಲಿ ಹೋಗಿ ಸಿಸ್ಟಮ್ ಮುಂದೆ ಹಿಂಗೆ ಕೂತು ನೋಡಬೇಕಾದ್ರೆ ದ ಮೂಮೆಂಟ್ ಐ ಸಾ ಇಟ್ ವಾಸ್ ಲೈಕ್ 100 ಔಟ್ ಆಫ್ 100 ಇನ್ ಸೋಷಲ್ ಥಿಯರಿ ರಿಟರ್ನ್ 80, ಸೊ ಪ್ರಾಕ್ಟಿಕಲ್ ಅಂದರೆ ಪ್ರಾಜೆಕ್ಟ್ ಅದು ಇದು 20, ಸೊ 80 + 20 100. ಐ ಕುಡ್ ನಾಟ್ ಬಿಲೀವ್, ಒಂದಲ್ಲ 3 ಸಲ ನೋಡಿದೆ 100 ಅಂತ. ದಟ್ಸ್ ದ ರೀಸನ್. ಸೊ ಇಫ್ ಯು ಪುಟ್ ಆಲ್ ಯುವರ್ ಎಫರ್ಟ್ಸ್ ಇಟ್ಸ್ ಗೋಯಿಂಗ್ ಟು ಡೆಫಿನೆಟ್ಲಿ ಹ್ಯಾಪನ್. ಸೊ ಟ್ರಸ್ಟ್ ಇನ್ ದ ಪ್ರೋಸೆಸ್. ನಿಮ್ಗೆ ಬೇರೆ ಏನು ಮಾಡಬೇಕಾಗಿಲ್ಲ. ಸೊ ಯು ಡೋಂಟ್ ಹ್ಯಾವ್ ಟು ಡೂ ಹೌದಪ್ಪ ನನಗೆ ಏನೋ ವಾಪಸ್ ಬಂದು ನಾನು ಮನೇಲಿ ಕೆಲಸ ಮಾಡಬೇಕು ಅದು ಇದು ಏನೂ ಇಲ್ಲ. ಸೊ ನಾನು ಕೆಲಸ ಎಷ್ಟೋ ಹುಡುಗರು, ಯಾಕಂದ್ರೆ ನಾನು ಬಾಗಲಕೋಟೆಯಲ್ಲಿದ್ದೆ. ಸೊ ಒಂದು ಇಟ್ಸ್ ಲೈಕ್ ಎ ರೂರಲ್ ಪ್ಲೇಸ್ ಇತ್ತು. ಸೊ ಅಲ್ಲಿ ಎಷ್ಟೋ ಹುಡುಗರು ಸ್ಕೂಲಿಂದ ವಾಪಸ್ ಹೋಗಿ ಅಥವಾ ಬೆಳಗ್ಗೆ ಕೆಲಸ ಮಾಡ್ಕೊಂಡು ಸ್ಕೂಲಿಗೆ ಬರ್ತಿದ್ರು. ಸೊ ಅಷ್ಟು ಒಬ್ಬ ಅಂತೂ ನನಗೆ ನನ್ನ ಫೇವ್ರೇಟ್, ಒನ್ ಆಫ್ ಮೈ ಫೇವ್ರೇಟ್ ಸ್ಟೂಡೆಂಟು. ಸೊ ಇವತ್ತು ಬೆಳಗ್ಗೆ ಅವನಿಗೆ ಮೆಸೇಜ್ ಮಾಡ್ಬೇಕಾದ್ರೆ ಅನ್ನಿಸ್ತು ಯಾಕೆ ಹಿಂಗೆ ಹೇಳಬಾರ್ದು ಅಂತ. ಅವನಿಗೂ ಬೈದೆ. ಸೊ ಲೈಕ್ ಅವನ್ನ 10th ಎಕ್ಸಾಮಲ್ಲಿ ಹಿ ಯೂಸ್ ಟು ವರ್ಕ್. ಸೊ ಬೆಳಗ್ಗೆನೂ ವರ್ಕ್ ಮಾಡ್ತಿದ್ದ. ಸೊ ಸಾಯಂಕಾಲ ಮನೆಗೆ ಹೋದ್ಮೇಲೆ ಒಂದು ಸ್ವಲ್ಪ ಕೆಲಸ ಇತ್ತು. ಸೊ ಲಾಸ್ಟ್ 2 ತಿಂಗಳೇನಿದೆ ಮನೆಯಿಂದ ಬಿಡಿಸಿ ನನ್ನ ಹತ್ರ ಕರ್ಕೊಂಡು ಬಂದು ಇಟ್ಕೊಂಡಿದ್ದೆ. ಫೈನಲಿ ನಾನು ಇಟ್ಕೊಂಡಿದ್ದೆ ಅಂತ ಹೇಳ್ತಿಲ್ಲ, ಬಟ್ ಅವನೊಬ್ಬ ಇರಲ್ಲ, ಎಷ್ಟೋ ಹುಡುಗರಿದ್ರು. ಸೊ ನೈಟ್ ಲಿಟ್ರಲಿ ನೀವು ನಂಬ್ತಿರೋ ಇಲ್ಲೋ, ಸೊ ನೈಟ್ ಐ ಯೂಸ್ ಟು ಬಿ ವಿತ್ ದೆಮ್ ಫಾರ್ 3 to 4 ನೈಟ್, ಮಿಡ್ ನೈಟ್ ನಾ ಹೇಳ್ತಿರೋದು. 3-4 ಗಂಟೆ ತನಕ ಅವ್ರ ಜೊತೆ ಎಚ್ಚರವಾಗಿದ್ದೆ. ಯಾಕಂದರೆ ಎಲ್ಲ ಅಲ್ಲೇ ಹತ್ತಿರದಲ್ಲೇ ಇದ್ದರು, ಒಂದು ರೂಮ್ ಮಾಡ್ಕೊಂಡಿದ್ವಿ, ಹಾಸ್ಟೆಲಲ್ಲೂ ಇದ್ವಿ. ಸೊ ಕಂಪ್ಲೀಟ್ ಅವ್ರ ಜೊತೆ ಡೆಡಿಕೇಟೆಡ್ ಆಗಿದ್ದೆ. ಸೊ ಫೈನಲಿ ಅಟ್ ದ ಎಂಡ್ ಸೊ ಹಿ ಸ್ಕೋರ್ಡ್ 612. ಸೊ ಏನು ಅವ್ನ ಮನೇಲಿ ಕೆಲಸ ಮಾಡ್ಕೊಂಡು ಬಂದು ದ ಎಫರ್ಟ್ಸ್ ವಾಟ್ ಯೂಸ್ ಟು ಪುಟ್. ಸೊ ನಥಿಂಗ್ ಈಸ್ ಇಂಪಾಸಿಬಲ್. ನೀವು ಡೆಡಿಕೇಶನ್ ನಿಮ್ಗೆ ಅನ್ನಿಸ್ಬೇಕು ಮಾಡ್ತೀನಿ ಅಂತ, ಅದು ಅನ್ನಿಸ್ತು ಅಂದರೆ ಇಟ್ಸ್ ಗೋಯಿಂಗ್ ಟು ಹ್ಯಾಪನ್. ಸೊ ಇವತ್ತು ನನ್ನ ಪ್ಲೆಡ್ಜ್, ಸೊ ಮೈ ಪ್ಲೆಡ್ಜ್ ಟುಡೇ ಇಸ್, ನಿಮ್ದು ಎಕ್ಸಾಮ್ April 4th ಎಕ್ಸಾಮ್ ಆಗೋತನ ಐ ವಿಲ್ ಪುಟ್ ಆಲ್ ಮೈ ಎಫರ್ಟ್ಸ್ ಟು ಮೇಕ್ ಶ್ಯೂರ್ ದಟ್ ಯು ಸ್ಕೋರ್ ದ ಬೆಸ್ಟ್ 80 ಔಟ್ ಆಫ್ 80 ಹೆಂಗೆ ಟಚ್ ಮಾಡಬೇಕು. ಐ ವಿಲ್ ಪುಟ್ ಆಲ್ ಮೈ ಎಫರ್ಟ್ಸ್. ವಿತ್ ದಟ್ ಇನ್ನೊಂದು ಪ್ಲೆಡ್ಜ್ ಅಂದರೆ ಐ ಆಮ್ ನಾಟ್ ಗೋಯಿಂಗ್ ಟು ಸಿ ಎನಿ ವಾಟ್ಸಪ್ ಸ್ಟೇಟಸ್. ಸೊ ವಾಟ್ಸಪ್ ಸ್ಟೇಟಸ್ ನೋಡ್ತಾ ಟೈಮ್ ಒಂದೊಂದ್ಸಲ ಹೋಗ್ಬಿಡುತ್ತೆ. ಸೊ ವಾಟ್ಸಪ್ ಸ್ಟೇಟಸ್ ನೋಡಲ್ಲ, ಇನ್ಸ್ಟಾಗ್ರಾಮ್ ಸ್ಟೇಟಸ್ ನೋಡಲ್ಲ, ಯಾವುದೇ ಮೂವೀಸ್ ನೋಡಲ್ಲ. ಅದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಇವನ್ ಐ ಆಮ್ ಎ ಬಿಗ್ ಕ್ರಿಕೆಟ್ ಲವರ್. ಸೊ ಇಂಡಿಯಾ ಫೈನಲ್ಸ್ ಹೋಗಲಿ, ಚಾಂಪಿಯನ್ಸ್ ಟ್ರೋಫಿ ಇರಲಿ, ನಾನು ಒಂದು ಬಾಲು ಕೂಡ ನೋಡಲ್ಲ, ಯಾವುದೇ ಮೂವಿ ನೋಡಲ್ಲ, ಯಾವುದೇ ಸೀರಿಯಲ್ ನೋಡಲ್ಲ, ಏನೂ ನೋಡಲ್ಲ ಅಂಟಿಲ್ April 4th. ಸೊ ದಿಸ್ ಇಸ್ ಮೈ ಪ್ಲೆಡ್ಜ್. ಇನ್ನೊಂದಿದೆ, ಐ ಆಮ್ ಎ ಬಿಗ್ ನಾನ್ ವೆಜ್ ಲವರ್. ಸೊ ನೆನೆ ನೋಡಿರ್ಬೋದು ಲೈವ್ ಕ್ಲಾಸ್ ಮಾಡಬೇಕಾದ್ರೆ ಹುಡುಗರು ಕೊಟ್ಟಿದ್ದು. ಸೊ ಇಲ್ಲಿ ನಾನ್ ವೆಜ್ ಲವರ್ ಅಂತ ಇತ್ತು. ಐ ಆಮ್ ಬಿಗ್ ನಾನ್ ವೆಜ್ ಲವರ್. ಸೊ ಇವತ್ತು ನಾನು ಅದು ಹೇಳ್ತಿದ್ದೀನಿ. ಸೊ ಅಂಟಿಲ್ April 4th ಐ ಆಮ್ ನಾಟ್ ಗೋಯಿಂಗ್ ಟು ಟಚ್, ಐ ಆಮ್ ನಾಟ್ ಗೋಯಿಂಗ್ ಟು ಈಟ್ ನಾನ್ ವೆಜ್. April 4th, ದಿಸ್ ಇಸ್ ಮೈ ಪ್ಲೆಡ್ಜ್. ಸೊ ವಾಟ್ಸ್ ಯುವರ್ ಪ್ಲೆಡ್ಜ್? ಸೊ ನಿಮಗೆ ಇಫ್ ಯು ಆರ್ ರಿಯಲಿ ಡೆಡಿಕೇಟೆಡ್, ಸೊ ಲೈಕ್ ಮಾಡಿರಿ. ಸೊ ದಟ್ ಅಟ್ಲೀಸ್ಟ್ ಎಷ್ಟು ಜನ ಲೈಕ್ ಹೌ ಮೆನಿ ಪೀಪಲ್ ಆರ್ ಡೆಡಿಕೇಟೆಡ್ ಅಂತ ಆದರೂ ನೋಡ್ಬೋದು. ಸೊ ನಿಮಗೇನು ಅಂತ ಇತ್ತು ಅಂದ್ರೆ ಐ ವಿಲ್ ಬಿ ಮೋರ್ ಹ್ಯಾಪಿ ಟು ಸಿ ವಾಟ್ ಯುವರ್ ಡೆಡಿಕೇಶನ್ ಇಸ್ ಇನ್ ದ ಕಮೆಂಟ್ ಸೆಕ್ಷನ್. ಸೊ ವಿತ್ ದ್ಯಾಟ್, ಸೊ ಮೀಟ್ ಯು ಆಲ್. ಸೊ April 4th ಆದಮೇಲೆ ಐ ವಿಶ್ ಇಟ್ಸ್ ಗೋಯಿಂಗ್ ಟು April 4th ಆದಮೇಲೆ ಇಟ್ಸ್ ಆಲ್ ಯುವರ್ ಟೈಮ್, ರೈಟ್? ಸೊ ಯಾರು ನೋ ಒನ್ ಇಸ್ ಗೋಯಿಂಗ್ ಟು ಸ್ಟಾಪ್ ಯು. ಸೊ ಇಟ್ಸ್ ಕಂಪ್ಲೀಟ್ಲಿ ನಿಮ್ಮ ಟೈಮು. ಸೊ ಇಟ್ಸ್ ಮೀ ಟೈಮ್ ಅಂತಾರಲ್ಲ, ಸೊ ಹಂಗೆ ಕಂಪ್ಲೀಟ್ಲಿ ನಿಮ್ಮ ಟೈಮ್. ಸೊ ಆಲ್ ದಟ್ ಈಸ್ ರಿಕ್ವೈರ್ಡ್ ಇಸ್ the last 37 days, which is crucial, because ನೀವು ಎಷ್ಟು ದಿನ ಏನು ಎಫರ್ಟ್ಸ್ ಹಾಕಿದಾರೋ ಇಟ್ ಡಸಂಟ್ ಮ್ಯಾಟರ್. ಸೊ ಈಗ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್, ಸೊ ವಾಟ್ ದ ಡೆಡಿಕೇಶನ್ ಲೆವೆಲ್ ಹೆಂಗೆ ಇರಬೇಕು ಅಂದರೆ ಹೇಳಿದ್ನಲ್ಲ, ನೀವೇನೇ ಆದ್ರೂ ಯು ವಿಲ್ ಡೂ ಇಟ್ ಅಂತ ನಿಮಗೆ ಅನ್ನಿಸ್ಬೇಕು. ಸೊ ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಹ್ಯಾಪನ್. ಸೊ ವಿತ್ ದಟ್, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಕೀಪ್ ಪ್ರಾಕ್ಟಿಸಿಂಗ್. ಜೈ ಹಿಂದ್, ಜೈ ಕರ್ನಾಟಕ.